ನಿರ್ಮಲಾ ಸೀತಾರಾಮನ್ ಹೆಸರಲ್ಲಿ ಕೋಟಿ ಕೋಟಿ ಪಂಗ್ನಾಮ, ನಯ ವಂಚಕಿಯ ಮಾತ್ ಕೇಳಿ ಕೈ ಸುಟ್ಕೊಂಡ ಮಹಿಳೆಯರು, ಕಂತೆ ಕಂತೆ ನೋಟು, ಚೆಕ್ ಪತ್ತೆ, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಪ್ಪಳದ ನೆರೆಬೆಂಚಿ ಗ್ರಾಮಸ್ಥರು ವೈರಲ್ ಫೀವರ್ಗೆ ತತ್ತರಿಸಿ ಹೋಗಿದ್ದಾರೆ. ಕಳೆದ ಒಂದು ವಾರದಿಂದ ನೂರಾರು ಮಂದಿ ಜ್ವರ ಮತ್ತು ಮೈಕೈ ನೋವಿನಿಂದ ಬಳಲುತ್ತಿದ್ದಾರೆ. ಫೀವರ್ ಮತ್ತು ಚಿಕನ್ ಗುನ್ಯಾ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈಡಿಸ್ ಅನ್ನೋ ಹೆಣ್ಣು ಸೊಳ್ಳೆಯಿಂದ ಚಿಕನ್ ಗುನ್ಯಾ ಹಬ್ತಾ ಇದೆ. ಶುದ್ಧ ನೀರಲ್ಲಿ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡುತ್ತೆ. ಹೀಗಾಗಿ ನೀರನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ, ಎಲ್ಲೂ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಅಂತ ಕುಷ್ಟಗಿ ಆರೋಗ್ಯ ಅಧಿಕಾರಿಗಳು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈಗಾಗಲೇ ದೇವಸ್ಥಾನದಲ್ಲಿ ಕ್ಯಾಂಪ್ ತೆರೆದು ಗ್ರಾಮಸ್ಥರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಫಾಲೋ ಮಾಡ್ತಾನೆ, ಮೈಕೈ ಮುಟ್ತಾನೆ ಅಂತ ಬನಶಂಕರಿ ಠಾಣೆಗೆ ಕಿಮ್ಸ್ ವೈದ್ಯೆ ದೂರು ನೀಡಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕಿಮ್ಸ್ ಫಾರ್ಮಾಕಾಗ್ನಸಿ ವಿಭಾಗದ ಮುಖ್ಯಸ್ಥೆಯಾಗಿರುವ ವೈದ್ಯೆಗೆ ಅದೇ ವಿಭಾಗದಲ್ಲಿ ಕೆಲಸ ಮಾಡ್ತಿರುವ ಡಾಕ್ಟರ್ ರಾಜು ಎಂಬುವರು ಲೈಂಗಿಕ ಕಿರುಕುಳ ನೀಡಿದ್ದಾರಂತೆ. ಕಾಲೇಜಿನಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ನನ್ನನ್ನು ಫಾಲೋ ಮಾಡಿ ಲೈಂಗಿಕ ಕಿರುಕುಳ ನೀಡ್ತಾನೆ ಅಂತ ಆರೋಪಿಸಿ ವೈದ್ಯೆ ಡಾಕ್ಟರ್ ರಾಜು ವಿರುದ್ಧ ದೂರು ದಾಖಲಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಬನಶಂಕರಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾಫಿನಾಡಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಡ್ಯಾನ್ಸ್ ಮಾಸ್ಟರ್ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದ್ದು, ಭಜರಂಗದಳ ಕಾರ್ಯಕರ್ತರು ಮುಸ್ಲಿಂ ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಆಲ್ದೂರು ಸಮೀಪದ ಗಾಳಿಗಂಡಿ ನಿವಾಸಿ ರೂಮನ್ ಅಪ್ರಾಪ್ತ ಬಾಲಕಿಯ ಜೊತೆ ಸುತ್ತಾಡ್ತಾ ಇದ್ದಂತೆ. ಅದರ ಫೋಟೋಸ್, ವಿಡಿಯೋಸ್ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಭಜರಂಗದಳ ಕಾರ್ಯಕರ್ತರು ನಿನ್ನೆ ರಾತ್ರಿ ರೂಮನ್ ಅನ್ನ ಆಲ್ದೂರಿಗೆ ಕರೆಸಿ ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿದ್ದಾರೆ. ಘಟನೆ ಸಂಬಂಧ ರೂಮನ್ ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ ಡ್ಯಾನ್ಸ್ ಮಾಸ್ಟರ್ ರೂಮನ್ ವಿರುದ್ಧ ಕೂಡ ಅಪ್ರಾಪ್ತ ಬಾಲಕಿಯ ಪೋಷಕರು ದೂರು ದಾಖಲಿಸಿದ್ದಾರೆ. ಸದ್ಯ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ರೂಮನ್ ಮತ್ತು ಭಜರಂಗದಳ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 7 ಭಜರಂಗದಳ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಬಿಐ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಲಾಗಿದೆ. ನಮ್ಮ ಟ್ರಸ್ಟ್ಗೆ 17,000 ಕೋಟಿ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರು ನಮಗೆ ವರ್ಗಾವಣೆ ಮಾಡಿದ್ದಾರೆ. ನಮ್ಮ ಟ್ರಸ್ಟ್ ಮೂಲಕ ನಾವು ಹಣವನ್ನ ಹಂಚುತ್ತೇವೆ ಅಂತೇಳಿ ನಯವಂಚಕಿ ಮಹಾಮೋಸವನ್ನ ಮಾಡಿದ್ದಾಳೆ. ತಮಿಳುನಾಡಿನ ಹೊಸೂರು ಮೂಲದ ಪವಿತ್ರ ಹಣದ ಆಸೆಯನ್ನ ತೋರಿಸಿ ಕೋಟಿ ಕೋಟಿ ವಂಚಿಸಿದ್ದಾಳೆ. 10 ಲಕ್ಷ ಕೊಟ್ರೆ 5 ಲಕ್ಷ ಮಾತ್ರ ವಾಪಸ್ ಕಟ್ಟಬೇಕು. 5 ಲಕ್ಷ ನಿಮಗೆ ಸಬ್ಸಿಡಿಯಾಗಿ ಸಿಗುತ್ತೆ. ನೀವು ಲೋನ್ ಅನ್ನ ಪಡಿಬೇಕು ಅಂದ್ರೆ ಮುಂಚಿತವಾಗಿ ಹಣವನ್ನ ಕಟ್ಟಬೇಕು ಅಂತ ಹೇಳಿದ್ದಾಳೆ. ಹಣದಾಸೆಗೆ 5,000ದಿಂದ 25,000ವರೆಗೂ ಮಹಿಳೆಯರು ಹಣವನ್ನ ಕಟ್ಟಿದ್ದಾರೆ. ಈಗ ಹಣ ಕಟ್ಟಿದವರು ಲೋನ್ ಕೇಳಿದಾಗ ವಂಚಿಕೆಯ ನಾಟಕ ಬಠಾ ಬಯಲಾಗಿದೆ. ಅತ್ತಿಬೆಲೆ ಪೊಲೀಸ್ ಠಾಣೆಗೆ ಮೋಸ ಹೋದ ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ. ಅತ್ತಿಬೆಲೆಯ ಪವಿತ್ರ ಆಫೀಸ್ನಲ್ಲಿ ಕಂತೆ ಕಂತೆ ನೋಟು, ಚೆಕ್ ಪತ್ತೆಯಾಗಿದೆ. ಪರಿಚಯ ಅಂದರೆ ಸರ್, ಬಿಸ್ನೆಸ್ ಮಾಡೋ ಕಡೆ ನಮ್ಮ ಕ್ಲೈಂಟ್ ಒಬ್ಬರು ಲ್ಯಾಪ್ಟಾಪ್ ಮತ್ತು ಸಿಸ್ಟಮ್ಸ್ ಸೇಲ್ ಮಾಡೋವಂಥ ಅಂಗಡಿ ಇಟ್ಟಿದ್ವಿ, ಓಷನ್ ಎಂಟರ್ಪ್ರೈಸ್. ಅಲ್ಲಿ ಬಂದಿರೋಂಥ ಕಸ್ಟಮರ್ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನನಗೆ ಈ ಥರ ಲೋನ್ ಬರ್ತಿದೆ. ಟ್ರೈ ಮಾಡಿ ಅಪ್ರೋಚ್ ಮಾಡಿ ನೋಡಿದಾಗ ಸರಿ ಲೋನ್ಗೆ ಅಪ್ಲೈ ಮಾಡಿದ್ರಿ. ದಿನ ಕಲಿತಾನೆ ಇತ್ತು. ನಮಗೆ ಜನ ಬೇಕು, ಶಾರ್ಟೇಜ್ ಇದ್ದಾರೆ, ಇಲ್ಲಾಂದ್ರೆ ರಿಲೀಸ್ ಮಾಡೋಕ್ಕಾಗೋದಿಲ್ಲ ಅಂತ. ಹಂಗೂ 100 ಜನ ಕ್ಲೈಂಟು ಕೊಟ್ಟು ದುಡ್ಡು ತೋರಿಸ್ತಾರೆ, ವಾಟ್ಸಪ್ಪಲ್ಲಿ ತೋರಿಸ್ತಾರೆ. ಟ್ರಸ್ಟಿಗೆ ಎಂಟ್ರಿಗೆ ಹೋಗಿ ಆಫೀಸಲ್ಲಿ ನೋಡಿದಾಗ 4 ಬಾಕ್ಸ್ ದುಡ್ಡು ಇತ್ತು. ನಮ್ಮ ಮುಂದೆ ಇಷ್ಟು ಇದೆ ಸರ್, ಇದು ಮುಟ್ಟೋಕ್ಕಾಗಲ್ಲ, ನೀವು ಇಷ್ಟು ಜನ ಫಿಲ್ ಆಗಬೇಕು, ಫಿಲ್ ಆದರೆ ಮಾತ್ರ ನಾವು ಕೊಡೋಕ್ಕಾಗೋದು. ವನ್ಯಜೀವಿಯ ಅಂಗಾಂಗಗಳನ್ನು ಇಟ್ಕೊಂಡವರಿಗೆ ಸಚಿವ ಈಶ್ವರ್ ಖಂಡ್ರೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಏಪ್ರಿಲ್ 10ರ ಒಳಗಾಗಿ ಎಲ್ಲ ವನ್ಯಜೀವಿಗಳ ಅಂಗಾಂಗಗಳನ್ನು ಸಮೀಪದ ಅರಣ್ಯ ಇಲಾಖೆಯ ಕಚೇರಿಗೆ ವಾಪಸ್ ನೀಡುವಂತೆ ತಾಕೀತು ಮಾಡಿದ್ದಾರೆ. ಪ್ರಮಾಣ ಪತ್ರವಿಲ್ಲದೆ ಅಕ್ರಮವಾಗಿ ವನ್ಯಜೀವಿಗಳ ಅಂಗಾಂಗಗಳನ್ನು ಇಟ್ಟುಕೊಳ್ಳುವುದು ಅಪರಾಧ. 1973 ಹಾಗೂ 2003ರಲ್ಲಿ ವನ್ಯಜೀವಿ ಅಂಗಾಂಗಗಳ ವಾಪಸ್ಗೆ ಅವಕಾಶವನ್ನ ನೀಡಲಾಗಿತ್ತು. ಆದರೂ ವಾಪಸ್ ಮಾಡದಿರುವುದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಕೆಲವು ಜನ ಮೌಢ್ಯತೆಗಾಗಿ, ನಂಬಿಕೆಗಾಗಿ ಕೆಲವು ಮುಗ್ಧ ಜನರು ಇಟ್ಕೊಂಡಿದ್ದಾರೆ. ಅವರಿಗೆ ಶಿಕ್ಷೆ ಆಗಬಾರದು ಅಂತ ಹೇಳಿ ನಮ್ಮ ಸರ್ಕಾರ ಏಪ್ರಿಲ್ 10 ಅವಕಾಶ ಕೊಟ್ಟಿದೆ ಅಂತ ಹೇಳಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಜೀವಿ ಸಂರಕ್ಷಣೆ ಕಾಯ್ದೆ 1972ರ ಪ್ರಕಾರ ಯಾವುದೇ ಅರಣ್ಯ ಜೀವಿಯ ಪ್ರಮಾಣ ಪತ್ರ ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಇಟ್ಕೊಳ್ಳುವಂಥದ್ದು ಶಿಕ್ಷಾರ್ಹವಾದಂತಹ ಒಂದು ಅಪರಾಧ. ಸರ್ಕಾರ ಮುಗ್ಧ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಯಾವುದೇ ರೀತಿಯ ಶಿಕ್ಷೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ನಿವೃತ್ತಿಗೆ 2 ತಿಂಗಳಿರುವಾಗಲೇ ಹಿರಿಯ IPS ಅಧಿಕಾರಿ ಪ್ರತಾಪ್ ರೆಡ್ಡಿ ವೈಯಕ್ತಿಕ ಕಾರಣ ಕೊಟ್ಟು ರಾಜೀನಾಮೆ ಸಲ್ಲಿಸಿದ್ದಾರೆ. DGP ಆಗಿದ್ರೂ ಪೊಲೀಸ್ ಇಲಾಖೆಯ ಕೆಲವೊಂದು ಬೆಳವಣಿಗೆಯಿಂದ ಬೇಸರ ಆಗ್ತಿತ್ತಂತೆ. ಹೀಗಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ DG-IG ಅಲೋಕ್ ಮೋಹನ್ ಅವರು ಆರ್ಚರಿ ಗೇಮ್ಸ್ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತೇಳಿ ಮೆಮೊ ಒಂದನ್ನ ನೀಡಿದ್ರು. ನಿಮ್ಮ ಮೇಲೆ ಯಾಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಹೇಳಿ ಅಲೋಕ್ ಮೋಹನ್ ಪ್ರಶ್ನಿಸಿದ್ರು. ಪ್ರತಾಪ್ ರೆಡ್ಡಿ, ಸಲೀಂ, ಅಲೋಕ್ ಕುಮಾರ್, ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ 11 ಅಧಿಕಾರಿಗಳಿಗೆ ಮೆಮೊ ನೀಡಲಾಗಿದೆ. ಇದು ಪ್ರತಾಪ್ ರೆಡ್ಡಿ ಅವರಿಗೆ ಘಾಸಿ ಮಾಡಿತ್ತು ಎಂಬುದು ರಾಜೀನಾಮೆಯ ಹಿಂದಿನ ಕಾರಣ ಅಂತ ಹೇಳಲಾಗ್ತಾ ಇದೆ.
ಬಿಗ್ ಬಾಸ್ ಸ್ಪರ್ಧಿ ತನಿಷಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಟ್ರಾಸಿಟಿ ಕೇಸ್ನಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಡಲಾಗಿದೆ. ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತನಿಷಾ ಪಾರಾಗಿದ್ದಾರೆ. ತನಿಷಾ ಕುಪ್ಪಂಡ ಬಿಗ್ ಬಾಸ್ ಶೋನಲ್ಲಿ ಭೋವಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪದ ಮೇರೆಗೆ ಭೋವಿ ಸಮಾಜದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪದ್ಮಾ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ವಿಡಿಯೋ ಸಮೇತ ದೂರನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಜಾತಿ ನಿಂದನೆ ಆರೋಪದಡಿ ತನಿಷಾ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಇನ್ನು 2 ತಿಂಗಳ ಬಳಿಕ ಎಫ್ಎಸ್ಎಲ್ ವರದಿ ತನಿಖಾಧಿಕಾರಿಯ ಕೈ ಸೇರಿದೆ. ವಾಹನ ಸವಾರರೇ ಹುಷಾರ್ ಹುಷಾರ್. ನಿರಂತರವಾಗಿ ಸಂಚಾರಿ ನಿಯಮ ಉಲ್ಲಂಘಿಸಿ ದಂಡ ಪಾವತಿಸದಿದ್ದರೆ ಇನ್ನು ಮುಂದೆ ಟ್ರಾಫಿಕ್ ಪೊಲೀಸರೇ ನಿಮ್ಮ ಮನೆಗೆ ಬರಲಿದ್ದಾರೆ. 50,000ಕ್ಕೂ ಅಧಿಕ ದಂಡ ಬಾಕಿ ಉಳಿಸಿಕೊಂಡಿರುವ ಸವಾರರಿಂದ ಹಣ ಕಟ್ಟಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಹಲವು ವಾಹನ ಮಾಲೀಕರಿಂದ ದಂಡ ಸಂಗ್ರಹಿಸಲಾಗಿದೆ. 2,300ಕ್ಕೂ ಅಧಿಕ ವಾಹನಗಳು 50,000ಕ್ಕೂ ಅಧಿಕ ದಂಡವನ್ನು ಹೊಂದಿವೆ. ಫೈನ್ ಕಟ್ಟದೇ ಇದ್ದರೆ ಪೊಲೀಸರು ಚಾರ್ಜ್ ಶೀಟ್ ಮಾಡಲಿದ್ದು ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಲಿದೆ. ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಯಾರು 50,000ಕ್ಕೆ ಮೇಲ್ಪಟ್ಟು ಇನ್ನು ಪಾವತಿ ಮಾಡದೇ ಇರೋಂಥ ದಂಡಗಳಿದ್ದಾವೆ ಅದನ್ನು ನಾವು ಒಂದು ಲೆಕ್ಕ ಮಾಡಿ ಸುಮಾರು 2,681 ವಾಹನಗಳ ಮೇಲೆ ಈ ರೀತಿ 50,000 ಮೇಲ್ಪಟ್ಟು ದಂಡಗಳಿಂದ ಇದ್ದಾವೆ. ಸೊ ಅದನ್ನು ನಾವು ಅಡ್ರೆಸ್ ತೊಗೊಂಡು ಅದನ್ನು ಪತ್ತೆ ಮಾಡಿ ಅವರಿಂದ ಅದನ್ನು ಪಾವತಿಸ್ತೀವಿ.